ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ಸ್ ಟ್ಯಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಏನು ಅಂತ ಥಂಬ್ನೇಲಲ್ಲಿ ನೋಡಿರ್ತೀರಾ. ಮತ್ತೊಮ್ಮೆ ಹೇಳ್ತೀನಿ, ಟಾಪಿಕ್ ಬಂದು ನಿಮ್ಮ ಸೆಪ್ಟೆಂಬರ್ ಮಂತ್ಲಿ ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಸೆಪ್ಟೆಂಬರ್ ಮಂತಲ್ಲಿ ನೀವು ಏನು ಬ್ಲೆಸ್ಸಿಂಗ್ಸ್ನ ನೋಡ್ಬೋದು ಅಥವಾ ಏನಾದರೂ ವಾರ್ನಿಂಗ್ಸ್ ಬರ್ತಿದೆಯಾ ಯೂನಿವರ್ಸ್ ಕಡೆಯಿಂದ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ಪಿಕ್ ಅ ಕಾರ್ಡ್ ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ನಿಮಗೆ 4 ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ನೀವು ಯಾವ ಆಪ್ಷನ್ನಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡ್ಸ್ನ ಪಿಕ್ ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಕೂಡ ಪಿಕ್ ಮಾಡಬಹುದು. ಇದರ ಟೈಮ್ ಸ್ಟಾಂಪ್ ಡೀಟೇಲ್ಸ್ನ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಕಂಟಿನ್ಯೂ ಟು ವಾಚ್ ಗೈಸ್. ಆಲ್ ರೈಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗ್ರೂಪ್ 1 ಯಾರೆಲ್ಲ ಪಿಕ್ ಮಾಡಿದ್ದೀರಾ, ಈ ರೀಡಿಂಗ್ ನಮಗೋಸ್ಕರ ಮೊದಲು ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆನಂತರ ನಿಮಗೆ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ 5 ಕಾರ್ಡ್ನ ನಾನು ಪಿಕ್ ಮಾಡಿದ್ದೀನಿ. ಸೊ ಟ್ಯಾರೋ ಕಾರ್ಡ್ ಇದೆ, ರೊಮ್ಯಾನ್ಸ್ ಏಂಜಲ್ಸ್ ಇದೆ, ಯೂನಿವರ್ಸ್ ಇಂದ ಕೂಡ ಒಂದು ಕಾರ್ಡ್ ಇದೆ. ಮೊದಲನೇ ಕಾರ್ಡ್ ಬಂದು ಟ್ಯಾರೋ ಕಾರ್ಡ್, ದ ವೀಲ್ ಆಫ್ ಫಾರ್ಚೂನ್ ಅಂತ ಬರ್ತದೆ. ವೆರಿ ವೆರಿ ಬ್ಯೂಟಿಫುಲ್ ಕಾರ್ಡ್. ಲಾಟ್ಸ್ ಆಫ್ ಚೇಂಜಸ್ ನಿಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಚೇಂಜಸ್ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಓಕೆ, ಆ್ಯಂಡ್ ಎರಡನೇ ಕಾರ್ಡ್ ಬರ್ತಿರುವಂಥದ್ದು ರೊಮ್ಯಾನ್ಸ್ ರಿಲೇಟೆಡ್, ಫಿನಾನ್ಸ್ ಆ್ಯಂಡ್ ಕರಿಯರ್, ಫಿನಾನ್ಷಿಯಲ್ ಇಶ್ಯೂಸ್ ಆರ್ ಅ ಫ್ಯಾಕ್ಟರ್ ಇನ್ ಯುವರ್ ಲವ್ ಲೈಫ್ ರೈಟ್ ನಾವು ಅಂತ ಬರ್ತಾ ಇದೆ. ಹಾಗೆ ಮೂರನೇ ಕಾರ್ಡಲ್ಲಿ ಬರ್ತಿರುವಂಥದ್ದು ಯೂನಿವರ್ಸ್ ಕಡೆಯಿಂದ ನಾಟ್ ದ ರೈಟ್ ಟೈಮ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಓಕೆ ಏಂಜಲ್ಸ್. ಹಾಗೆ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಹ್ಯುಮಿಲಿಟಿ, ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್ ಅಂತ ಹೇಳ್ತಿದ್ದಾರೆ. ಹಾಗೆ ಟೈಮ್ ಫ್ರೇಮ್ ರಿಲೇಟೆಡ್ ನಿಮಗೇನಾದರೂ ಪ್ರಶ್ನೆಗಳು ಕಾಡ್ತಿದ್ರೆ ಬರ್ತಿರುವಂಥ ಉತ್ತರ ಗ್ರೂಪ್ 1ಗೆ ಜಾನ್ವರಿ ಮಂತ್ ಅಂತ ಬರ್ತಾ ಇದೆ. ಆಲ್ ರೈಟ್, ಸೊ ವೀಲ್ ಆಫ್ ಫಾರ್ಚೂನ್, ಬಹಳಷ್ಟು ಚೇಂಜಸ್ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಕೆಲವೊಂದು ಚೇಂಜಸ್ ಇನ್ನೂ ತುಂಬ ಪ್ಲೆಸೆಂಟ್ ಆಗಿರುತ್ತೆ, ನಿಮಗೂ ಕೂಡ ಖುಷಿ ತರುತ್ತೆ. ಬಟ್ ಕೆಲವೊಂದು ಚೇಂಜಸ್ ನಿಮ್ಗೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ, ನಿಮ್ಮನ್ನು ಒಂದು ಕಂಫರ್ಟ್ ಝೋನಿಂದ ಆಚೆ ತಳ್ಳಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಹೆದರುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಚೇಂಜಸ್, ಆಲ್ ದೀಸ್ ಚೇಂಜಸ್ ಆರ್ ಫಾರ್ ಯುವರ್ ಹೈಯೆಸ್ಟ್ ಗುಡ್. ನಿಮ್ಮ ಒಂದು ಉತ್ತಮಕ್ಕಾಗಿ ಬರ್ತಿರುವಂಥ ಚೇಂಜಸ್ ಇದಾಗಿರುತ್ತೆ. ಸೊ ಇದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಕಲ್ತ್ಕೊಳ್ಳಿ. ಹಾಗೆ ಎಲ್ಲ ಫ್ಯಾಕ್ಟರ್ಸಲ್ಲಿ ಇರ್ಬೋದು, ಅಂದರೆ ನಿಮ್ಮ ಕೆಲಸದ ವಿಷಯದಲ್ಲಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಮ್ ಚೇಂಜಸ್ ಆರ್ ಕಮಿಂಗ್ ವೇರ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ದ ಬೆಟರ್ಮೆಂಟ್. ಅಂದರೆ ನಿಮ್ಮನ್ನು ನೀವು ಬೆಟರ್ ಮಾಡ್ಕೊಳ್ಳಿಕ್ಕೆ ಆ ಚೇಂಜಸ್ನ ನೀವು ಫೇಸ್ ಮಾಡಲೇಬೇಕಾಗುತ್ತೆ. ಹಾಗೆ ಫಿನಾನ್ಸ್ ಆ್ಯಂಡ್ ಕರಿಯರಲ್ಲಿ ಲೈಕ್ ಈ ಎರಡೂ ವಿಷಯಗಳು ನಿಮ್ಮ ಲವ್ ಲೈಫ್ನ ಬಾದರ್ ಮಾಡ್ತಾ ಇದೆ. ಸೊ ಸಮ್ವೇರ್ ನೀವು ಅದಕ್ಕೆ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸೆಪ್ಟೆಂಬರ್ ಮಂತಲ್ಲಿ ಅಂತ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನಾಟ್ ದ ರೈಟ್ ಟೈಮ್, ಯಾವುದೇ ರೀತಿಯಾದ ಹೇಸ್ಟಿ ಡೆಸಿಷನ್ಸ್ನ ತಗೊಳ್ಬೇಡಿ. ಅರೆ ಇದಾಗ್ತಿಲ್ಲ, ನನ್ನ ಕೈಲಿ ಚೇಂಜ್ ಫೇಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಥವಾ ಏನೋ ಒಂದು ಅನ್ಕಂಫರ್ಟಬಲ್ ಆಗ್ತಿದೆ ಅಂತ ಹೇಳಿ ಕೆಲಸನ ಬಿಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ದುಡುಕಿನ ನಿರ್ಧಾರ ತಗೊಳ್ಳೋದಿರ್ಬೋದು. ಈ ರೀತಿಯಾದ ಒಂದು ಅಬ್ರಪ್ಟ್ ಡಿಸಿಷನ್ಸ್ನ ತಗೊಳ್ಳುವಂಥ ಮಂತ್ ಡೆಫಿನೆಟ್ಲಿ ಸೆಪ್ಟೆಂಬರ್ ಆಗಿರಲ್ಲ ಅಂತ ಇಲ್ಲಿ ಬರ್ತದೆ. ಹಾಗೆ ಬಾಬಾ ಕೂಡ ನಿಮಗೆ ಜೆಂಟಲ್ ಆಗಿ ಹೇಳ್ತಿದ್ದಾರೆ, ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್. ಸೊ ಎಲ್ಲದರಲ್ಲೂ ಒಂದು ಕೈಂಡ್ನೆಸ್ ಅಥವಾ ಒಂದು ಹಂಬಲ್ನೆಸ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ತಲೆಯಲ್ಲಿ ಏನಾದರೂ ಓಡ್ತಿದ್ರೆ ಪ್ರಶ್ನೆ, ಈ ವಿಷಯ ಯಾವಾಗ ಆಗುತ್ತೆ ಅಂತ ಕೇಳ್ಕೊಂಡಿದ್ರೆ ಜಾನ್ವರಿ ಮಂತಲ್ಲಿ ಆಗುತ್ತೆ. ಯಾಕಂದರೆ ಸೆಪ್ಟೆಂಬರಿಂದ ಬಹಳಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾ ಬರುತ್ತೆ. ಅದು ನಿಮ್ಮ ಫಿನಾನ್ಸಲ್ಲಿ ಇರ್ಬೋದು, ನಿಮ್ಮ ಕರಿಯರಲ್ಲಿ ಇರ್ಬೋದು, ಇನ್ಫ್ಯಾಕ್ಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಕೂಡ ಇದರ ಒಂದು ಎಫೆಕ್ಟ್ ಬಹಳಷ್ಟು ಕಾಣಿಸ್ತಾ ಇದೆ. ಸೊ ಬಿ ರೆಡಿ ಟು ಫೇಸ್ ದ ಚೇಂಜಸ್. ಸೊ ಟ್ಯಾರೋಯಿಂದ ಏನು ಗೊತ್ತಾಗುತ್ತೆ ಅಂದರೆ ಮುಂದೆ ಏನು ಬರುತ್ತೆ ಅನ್ನೋ ಒಂದು ಹೆಡ್ಸಪ್ ನಿಮಗೆ ಕೊಡುತ್ತೆ. ಸೊ ಬಿ ಪ್ರಿಪೇರ್ಡ್ ಆ್ಯಂಡ್ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಆದಷ್ಟು ಮೆಸೇಜ್ನ ಜನರಲ್ ರೀತಿಯಲ್ಲಿ ಹೇಳಿದ್ದೀನಿ. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನೀವು ಮೇಕ್ಸ್ ಟ್ಯಾರೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬುಕ್ ಮಾಡ್ಕೊಳ್ಬೋದು. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ 2. ಸೊ ಗ್ರೂಪ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಇಲ್ಲಿ ಫಸ್ಟ್ ನಿಮ್ಮ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆನಂತರ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇ ಕಾರ್ಡ್ 10 ಆಫ್ ಪೆಂಟಿಕಲ್ಸ್. ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಡ್. ಐ ಲವ್ ದಿಸ್ ಕಾರ್ಡ್. ಎಷ್ಟು ಚಂದ ಇದೆ ಈ ಕಾರ್ಡ್. ಇಟ್ಸ್ ಟಿಕ್ಕಿಂಗ್ ಆಫ್ ಆಲ್ ದ ಬ್ಯೂಟಿಫುಲ್ ಥಿಂಗ್ಸ್. ಲೆಟ್ಸ್ ಸಿ. ಎರಡನೇ ಕಾರ್ಡ್ ಬಂದು ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್, ಯುವರ್ ಲವ್ ಲೈಫ್ ಬೆನಿಫಿಟ್ಸ್ ಆಸ್ ಯು ಫರ್ಗಿವ್ ಯುವರ್ ಪೇರೆಂಟ್ಸ್. ಸೊ ಗ್ರೂಪ್ 2 ಯಾರೆಲ್ಲ ಪಿಕ್ ಮಾಡಿದ್ರ, ಬಹಳಷ್ಟು ನಿಮ್ಮ ಫ್ಯಾಮಿಲಿ ರಿಲೇಟೆಡ್, ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಬರ್ತಾ ಇದೆ ಮೆಸೇಜ್. ಹಾಗೆ ಮೂರನೇ ಕಾರ್ಡ್ ಟ್ರಸ್ಟ್ ಅಂತ ಬರ್ತಾ ಇದೆ, ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಫಾರ್ಮ್ಸ್ ಆಫ್ ಡಿವಿನಿಟಿ, ದ ಡಿವೈನ್ ಲೈಫ್ಸ್ ಇನ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್, ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತ ಬರ್ತಾ ಇದೆ. ಓಕೆ,
ವಿತಿನ್ 2 ವೀಕ್ಸ್ ನೀವೇನಾದ್ರೂ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ರೆ ಈ ಕೆಲಸ ಯಾವಾಗ ಆಗತ್ತೆ, ಇದ್ರ ಒಂದು ರೆಸ್ಪಾನ್ಸ್ ಯಾವಾಗ ಬರುತ್ತೆ ಅಂದ್ರೆ ವೆರಿ ಸೂನ್ ವಿತಿನ್ 2 ವೀಕ್ಸ್ ವಿಲ್ ಗೆಟ್ ಸಮ್ ಕ್ಲಾರಿಟಿ ಅಂತ ಬರ್ತಾ ಇದೆ. ಓಕೆ, ಸೊ 10 ಆಫ್ ಪೆಂಟಿಕಲ್ಸ್ ಏನು ಹೇಳಿ, ಇಟ್ಸ್ ಅ ಓವರ್ ಆಲ್ ಬ್ಯೂಟಿಫುಲ್ ಕಾರ್ಡ್. ಯಾರೆಲ್ಲ ಗ್ರೂಪ್ 2 ಪಿಕ್ ಮಾಡಿದ್ರು, ನಿಮ್ಮ ಸೆಪ್ಟೆಂಬರ್ ತಿಂಗಳು ತುಂಬಾನೇ ಬ್ಲೆಸ್ಡ್ ಆಗಿರುತ್ತೆ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಯುವರ್ ಫಿನಾನ್ಸ್ ಹಾಗೂ ನಿಮ್ಮ ರಿಲೇಶನ್ಶಿಪ್ ವೈಸ್ ಅಲ್ಲಿ ಇರ್ಬೋದು. ಬಹಳಷ್ಟು ಪಾಸಿಟಿವ್ ಚೇಂಜಸ್ ಕಾಣಿಸ್ತಾ ಇದೆ. ಎಲ್ಲೋ ಒಂದು ನಿಮ್ಗೊಂದು ಆ ತೃಪ್ತಿ ಇರುತ್ತೆ, ಓಕೆ ಬಿಡಪ್ಪ, ಏನೋ ಲೈಕ್ 2025 ಹ್ಯಾಸ್ ಬೀನ್ ರಿಯಲಿ ಬ್ಲೆಸ್ಡ್. ಎಲ್ಲ ನಿಮ್ಮ ಅನ್ಕೊಂಡಿರುವಂಥ ಬಾಕ್ಸ್ಗಳು ಟಿಕ್ ಆಗಿರುತ್ತೆ. ಫಿನಾನ್ಷಿಯಲಿ ನೀವೇನು ಗೋಲ್ಸ್ ಅನ್ಕೊಂಡಿದ್ರು ಅಥವಾ ಏನೋ ಒಂದು ಕೆಲಸ ಕಾರ್ಯಗಳು ಕಂಪ್ಲೀಟಾಗಿ 100% ಆಗಿಲ್ಲ ಅಂದರೂ ನಿಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ದಟ್ ಎಸ್ ಲೈಕ್ ನಾನು ಏನೇನು ಅನ್ಕೊಂಡಿದ್ದೆ ಅದೆಲ್ಲ ನಾನು ನೆರವೇರಿಸ್ತಿದ್ದೀನಿ ಅಥವಾ ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಯು ಫೀಲ್ ದ್ಯಾಟ್ ಕಂಪ್ಲೀಟ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ದ್ಯಾಟ್ಸ್ ದ ಎಕ್ಸಾಕ್ಟ್ ವರ್ಡ್. ಸೊ ಗ್ರೂಪ್ 2 ಸೆಪ್ಟೆಂಬರ್ ಮಂತ್ ತುಂಬಾನೇ ಸ್ಯಾಟಿಸ್ಫೈಯಿಂಗ್, ಕಂಪ್ಲೀಟ್ ಅಥವಾ ಒಂದು ಖುಷಿ ಕೊಡುವಂಥ ತಿಂಗಳು ನಿಮ್ಗಾಗಿರುತ್ತೆ. ಆ್ಯಂಡ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಸೊ your love life will improve as you forgive your parents. ಸೊ ಲವ್ ಲೈಫಲ್ಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ನ ನೀವು ಫರ್ಗಿವ್ ಮಾಡಬೇಕಾಗತ್ತೆ. ಅಥವಾ ಚೈಲ್ಡ್ಹುಡ್ ಟ್ರಾಮಾ ಏನಾದರೂ ಇದ್ದರೆ ದಯವಿಟ್ಟು ಅದನ್ನು ನೀವು ಫರ್ಗಿವ್ ಮಾಡಿ ಮುಂದುವರಿರಿ. ಯಾಕಂದರೆ ಆ ಟೈಮಲ್ಲಿ ಅವರಿಗೂ ಕೂಡ ಏನೋ ಬೇಕು ಅಂತ ಮಾಡಿರುವಂಥ ಕೆಲವೊಂದು ವಿಷಯಗಳಲ್ಲ, ಅನ್ನೋಯಿಂಗ್ಲಿ ಆಗೋಗಿರುತ್ತೆ. ಸೊ ಯು ಬಿ ದ ಬಿಗರ್ ಪರ್ಸನ್. ನೀವೊಂದು ದೊಡ್ಡ ಮನ್ಸು ಮಾಡಿ ಆ ವಿಷಯಗಳನ್ನೆಲ್ಲ ಮರೆತು ಮುಂದೆ ಹೋಗಿ. ಸೊ ಮುಂದೆ ಹೋಗ್ಬೇಕಂದ್ರೆ ಅನ್ಫಾರ್ಚುನೇಟ್ಲಿ ನೀವು ಅವ್ರನ್ನ ಫರ್ಗಿವ್ ಮಾಡಲೇಬೇಕಾಗುತ್ತೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ. ಸೊ ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ದಟ್ ಈಸ್ ದ ರೈಟ್ ವೇ. ಆ್ಯಂಡ್ ಟ್ರಸ್ಟ್ ದ ಪ್ರಾಸೆಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯೂನಿವರ್ಸ್ ಅಥವಾ ಏಂಜಲ್ಸ್. ದಟ್ ಏನು ಅನ್ಕೊಳ್ತಿದ್ರು ಎಲ್ಲನೂ ನೆರವೇರುತ್ತೆ ನಿಧಾನವಾಗಿ. ಬಟ್ ಆಸ್ ಆಫ್ ನಾವು ಸೆಪ್ಟೆಂಬರ್ ಮಂತ್ನ ಥರೋ ಆಗಿ ಎಂಜಾಯ್ ಮಾಡಿ ಅಂತ ಬರ್ತಾ ಇದೆ. ನೀವು ಅನ್ಕೊಂಡಿರುವ ಕೆಲಸ ಕೂಡ ವಿತಿನ್ 2 ವೀಕ್ಸ್ ನೆರವೇರುತ್ತೆ. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜ್ನ ತುಂಬ ಜನರಲ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನೀವು ಮೇಕ್ ಸ್ಟಾರೋದಲ್ಲಿ ಬುಕ್ ಮಾಡ್ಕೊಳ್ಬಹುದು. ಓಕೆ, ಬ್ಯೂಟಿಫುಲ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ 3. ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮೊದಲನೇ ಕಾರ್ಡ್ ಬಂದು 6 ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ. ವೆರಿ ವೆರಿ ನೈಸ್ ಎನರ್ಜಿ. ಸೆಲೆಬ್ರೇಷನ್ಸ್ ಅಂತ ಬರ್ತಾ ಇದೆ. ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಏನ್ ಹೇಳ್ತಿದೆ ಅಂತ. ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಪ್ಲೇಫುಲ್ನೆಸ್ ಟು ರೀಕ್ಯಾಪ್ಚರ್ ರೊಮ್ಯಾನ್ಸ್, ಅಲವ್ ಯುವರ್ ಇನ್ನರ್ ಯೂತ್ಫುಲ್ ಸ್ಪಿರಿಟ್ ಆಫ್ ಫನ್ ಟು ಶೈನ್ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ ಮೂರನೇದಾಗಿ ಬರ್ತಿರುವಂತ ಕಾರ್ಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಓಕೆ ಏಂಜಲ್ಸ್. ಹಾಗೆ 4ನೇ ಕಾರ್ಡ್ ಬಾಬಾ ಕಡೆಯಿಂದ ದಿ Sadguru Baba is a true guru who takes on the suffering of his devotees. He will grant you relief and succor ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಬಾಬಾ. ಹಾಗೆ ಕೊನೆಯದಾಗಿ ಟೈಮ್ ಫ್ರೇಮ್ ರಿಲೇಟೆಡ್ ಆಗಿ ವಿತಿನ್ 6 ಮಂತ್ಸ್ ನೀವು ಅನ್ಕೊಳ್ತಿರುವಂಥ ವಿಷಯ ಯಾವ್ದಕ್ಕಾದ್ರು ವೇಟ್ ಮಾಡ್ತಿದ್ರೆ ಎಷ್ಟು ದಿನದಲ್ಲಿ ಆಗುತ್ತೆ, ಇದು ಯಾವಾಗ ಬರುತ್ತೆ ಈ ಸುದ್ದಿ ಅಂತ ಹೇಳಿದ್ರೆ 6 ಮಂತ್ಸ್. ಆ್ಯಂಡ್ ಫಸ್ಟ್ ಕಾರ್ಡ್ ಕೂಡ 6 ಆಫ್ ವಾಂಡ್ಸ್. ಸಮಥಿಂಗ್ ಈಸ್ 6 ಅನ್ನೋ ಒಂದು ನಂಬರಲ್ಲಿ ಏನೋ ಒಂದು ಪವರ್ ಇದೆ ಈ ಮಂತ್ ನಿಮಗೆ. ಸೊ ಸೆಪ್ಟೆಂಬರ್ ಮಂತಲ್ಲಿ ಯು ಕ್ಯಾನ್ ಥಿಂಕ್ ದಟ್ 6 ಇಸ್ ಯೋರ್ ಲಕ್ಕಿ ನಂಬರ್ ಅಂತ. ವಿತಿನ್ 6 ಮಂತ್ಸ್ ನೀವು ಅನ್ಕೊಂತಿರುವಂಥ ವಿಷಯಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಡೆಫಿನೆಟ್ಲಿ ಏನಾದರೂ ಕೋರ್ಟ್ ಕೇಸ್ ಅಂತ ಇದ್ದರೆ ಡೆಫಿನೆಟ್ಲಿ ನಿಮಗೆ ಅದರಲ್ಲಿ ನೀವು ರೈಟ್ಫುಲ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅದರಲ್ಲಿ ವಿಕ್ಟ್ರಿ ಕೂಡ ಸಿಗುತ್ತೆ. ಜಸ್ಟ್ ಇನ್ನೊಂದು 6 ಮಂತ್ಸ್ ವೇಟ್ ಮಾಡಬೇಕಾಗತ್ತೆ ಅಂತ ಬರುತ್ತೆ. ಓಕೆ, 6 ಆಫ್ ವಾಂಡ್ಸ್ ಯೂಶ್ವಲಿ ಒಂದು ಸೆಲೆಬ್ರೇಷನ್ ಬಗ್ಗೆ ಮಾತಾಡುತ್ತೆ. ಸೊ ಅದು ನಿಮ್ಮ ಲೈಫ್ ನ ಯಾವುದೇ ಒಂದು ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ಲವ್ ಲೈಫ್ ಇರ್ಬೋದು, ರಿಲೇಶನ್ಶಿಪ್ ವಿತ್ ಯೋರ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಜಾಬ್, ಕರಿಯರ್, ಎಜುಕೇಷನ್. ಸೊ ಎಲ್ಲೂ ಒಂದು ನೀವು ಮೈಲ್ ಸ್ಟೋನ್ ರೀಚ್ ಆಗುವಂಥ ಸಮಯ ಇದಾಗಿರುತ್ತೆ. ಸೊ ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ ತುಂಬ ಖುಷಿ ಆಗಂಥದ್ದಿರ್ಬೋದು, ಅಥವಾ ನಿಮ್ಗೊಂದು ಪ್ರಮೋಷನ್ ಸಿಗೋದಿರ್ಬೋದು, ಹೈಕ್ ಸಿಗೋದಿರ್ಬೋದು, ಅಥವಾ ಬೇರೆ ಯಾವುದೋ ಕೆಲಸಕ್ಕೆ ಅಪ್ಲೈ ಮಾಡಿ ನಿಮಗೆ ಅದರಲ್ಲಿ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ಸಿಗುವಂಥ ಸ್ಯಾಲ್ರಿ ಇರ್ಬೋದು, ಡೆಸಿಗ್ನೇಷನ್ ಇರ್ಬೋದು. ಸೊ ಸಮಥಿಂಗ್ ಟು ಸೆಲೆಬ್ರೇಟ್. ಓಕೆ, ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಇದೆಲ್ಲ ಆಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಆ್ಯಂಡ್ ನಿಮ್ಮ ಲೈಫಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಮಾಡಿ, ತುಂಬ ಸೀರಿಯಸ್ ಆಗಿ ಟೆನ್ಷನ್ ತಗೊಳ್ಳೋದು ಬೇಡ. ಲೆಟ್ ಯುವರ್ ಫನ್ ಸೈಡ್ ಕಮ್ ಔಟ್ ಅಂತ ಹೇಳ್ತಿದ್ದಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬಾಬಾ ಎಲ್ಲನೂ ನೋಡ್ಕೊಳ್ತಾರೆ. ನೀವು ಬಾಬಾ ಡಿವೋಟಿ ಆಗಿರಲೇಬೇಕು ಅಂತೇನಿಲ್ಲ. ನೀವು ನಂಬುವಂಥ ಗುರುಗಳಿರ್ಬೋದು, ದೇವರಿರ್ಬೋದು, ಅವರು ನಿಮ್ಮ ಕೈ ಬಿಡಲ್ಲ. ಓಕೆ, ಸೊ ಧೈರ್ಯವಾಗಿರಿ. ನಿಮ್ಮ ಸೆಪ್ಟೆಂಬರ್ ಮಂತ್ ತುಂಬಾ ಪೀಸ್ಫುಲ್ ಹಾಗೂ ಬ್ಯೂಟಿಫುಲ್ ಆಗಿದೆ. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ. ಹಾಗೆ ನೀವು ಅನ್ಕೊಳ್ತಿರುವಂಥ ಎಲ್ಲ ಕೆಲಸ ಕಾರ್ಯಗಳು 6 ತಿಂಗಳೊಳಗಡೆ ನೆರವೇರುತ್ತೆ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ತುಂಬ ಜನರಲ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಬೋದು ರೀಡಿಂಗ್ನ. ಓಕೆ,
ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ 4. ಗ್ರೂಪ್ 4 ಯಾರೆಲ್ಲ ಪಿಕ್ ಮಾಡಿದ್ದೀರಾ ಕಾರ್ಡ್ಸ್ ಈ ರೀಡಿಂಗ್ ನಿಮಗೋಸ್ಕರ. ಫಸ್ಟ್ ಆಫ್ ಆಲ್ ಕಾರ್ಡ್ಸ್ನ ರಿವೀಲ್ ಮಾಡ್ಕೊಂಡು ನೋಡೋಣ ಏನೇನು ಕಾರ್ಡ್ಸ್ ಬಂದಿದೆ. ಆನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಕೂಡ ಗ್ರೂಪ್ 4ನ ಪಿಕ್ ಮಾಡಿದ್ದೀನಿ. ಲೆಟ್ಸ್ ಸಿ ಏನು ಮೆಸೇಜ್ ಬರ್ತಿದೆ ನಮಗೆ. ಓಕೆ, 10 ಆಫ್ ವಾಂಡ್ಸ್. ಸೊ ಓವರ್ ಬರ್ಡನ್ ನೀವು ನೋಡ್ಬೋದು ಕಾರ್ಡಲ್ಲಿ. ಸೊ ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ನಾವು ನಮ್ಮ ಹೆಗಲ ಮೇಲೆ ತಗೊಂಡು ಹೋಗ್ತಾ ಇದ್ದೀವಿ. ಓಕೆ, ಎರಡನೇ ಕಾರ್ಡ್ ಬರ್ತಿರುವಂಥದ್ದು ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್, ಆನೆಸ್ಟ್ಲಿ ಡಿಸ್ಕಸ್ ಯುವರ್ ಫೀಲಿಂಗ್ಸ್ ವಿತ್ ಈಚ್ ಅದರ್. ಎಸ್, ವಿ ನೀಡ್ ದ್ಯಾಟ್. ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ಮೂರನೇ ಕಾರ್ಡ್ ಇಲ್ಲಿ ಬರ್ತಿರುವಂಥದ್ದು ಹೆಲ್ಪ್ಫುಲ್ ಪೀಪಲ್. ಡೆಫಿನೆಟ್ಲಿ ವಿ ನೀಡ್ ದಟ್ ಹೆಲ್ಪ್. ಸೊ ಯಾರೆಲ್ಲ ಗ್ರೂಪ್ 4 ಪಿಕ್ ಮಾಡಿದ್ರು ಖಂಡಿತವಾಗ್ಲೂ ನಮಗೆ ಸೆಪ್ಟೆಂಬರ್ ಮಂತಲ್ಲಿ ಏನೇ ಒಂದು ಹಿಂಜರಿಕೆ ಇಲ್ಲದೆ ಹೆಲ್ಪ್ನ ಕೇಳಬೇಕಾಗತ್ತೆ ನಮ್ಮ ಲವ್ಡ್ ಒನ್ಸ್ ಇಂದ. ಬಾಬಾ ಹೇಳ್ತಿದ್ದಾರೆ ಗ್ರೇಸ್ ಆಫ್ ದ ಗುರು, ಬಾಬಾಸ್ ಗ್ರೇಸ್ ಇಸ್ ಅಪಾನ್ ಯು, ಯೂಸ್ ಇಟ್ ವೆಲ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಬಾಬಾ. ಹಾಗೆ ಟೈಮ್ ಫ್ರೇಮ್ ಅಲ್ಲಿ ಆಗಸ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ವಿ ಆರ್ ಆಲ್ರೆಡಿ ಇನ್ ದ ಮಂತ್ ಆಫ್ ಆಗಸ್ಟ್. ಸೊ ಸೆಪ್ಟೆಂಬರ್ ತಿಂಗಳಿಗೆ ಇದು ಹೇಗೆ ಅಪ್ಲೈ ಆಗುತ್ತೆ? ವಿಲ್ ಡೂ ಒನ್ ಥಿಂಗ್, ಇದಕ್ಕೋಸ್ಕರ ಇನ್ನೊಂದು ಕಾರ್ಡ್ನ ಪಿಕ್ ಮಾಡಿ ನೋಡೋಣ ಟೈಮ್ ಫ್ರೇಮ್ ರಿಲೇಟೆಡ್ ಏನು ಬರುತ್ತೆ ಅಂತ. ಸೊ ಗ್ರೂಪ್ 4 ನಿಮಗೆ ಒಂದು ಎಕ್ಸ್ಟ್ರಾ ಕಾರ್ಡ್ ಬರ್ತಾ ಇದೆ. ಬೇರೆ ಯಾವ ಗ್ರೂಪಿಗೂ ನಾನು ಪಿಕ್ ಮಾಡಿಲ್ಲ. ಲೆಟ್ಸ್ ಸಿ ಏನು ಮೆಸೇಜ್ ಬರ್ತಿದೆ ಅಂತ. ಕಮಿಂಗ್ ಫ್ರೈಡೇ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾನು ಯಾಕಂದರೆ ಈ ರೀಡಿಂಗ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ಇದು ಆಗಸ್ಟ್ ಮಂತ್ ಆಗಿತ್ತು. ಸೊ ಕಮಿಂಗ್ ಫ್ರೈಡೇ, ಸೊ ಅತಿ ಶೀಘ್ರದಲ್ಲೇ ನಮಗೊಂದು ಏನೋ ಒಂದು ನ್ಯೂಸ್ ಬರ್ತಾ ಇದೆ. ಒನ್ ಮೋರ್ ಕಾರ್ಡ್ ಐ ಪಿಕ್ಡ್ ಇನ್ ಬಿಟ್ವೀನ್ 21st August ಟು 22nd September. ಸೊ ಡೆಫಿನೆಟ್ಲಿ ನಿಮಗೆ ಆಗಸ್ಟಿಂದಾನೇ ಈ ವಿಡಿಯೋ ನೀವು ಯಾವಾಗ ನೋಡ್ತೀರಾ ಆಲ್ರೆಡಿ ಕೆಲವೊಂದು ವಿಷಯಗಳು ನಿಮ್ಮ ಲೈಫಲ್ಲಿ ಆಗಲಿಕ್ಕೆ ಶುರು ಆಗಿರ್ಬೋದು. ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು, ಮೇಜರ್ ಡಿಸಿಷನ್ಸ್ ಇರ್ಬೋದು. ಆಗಸ್ಟಲ್ಲಿ ನಿಮ್ಗೆ ಆಲ್ರೆಡಿ ರಿಫ್ಲೆಕ್ಟ್ ಆಗ್ತಿದೆ. ಆ್ಯಂಡ್ ಐ ಕ್ಯಾನ್ ಪರ್ಸ್ನಲಿ ಟೆಲ್ ದಟ್ ಇಲ್ಲಿ ಬಂದಿರುವಂಥ ಕಾರ್ಡ್ಸ್ ಎಲ್ಲ ನನಗೂ ತುಂಬ ರೆಸೊನೇಟ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಆಗಸ್ಟ್ ಸೆಪ್ಟೆಂಬರ್ ನಿಮ್ಮ ಒಂದು 2025 ಇಯರ್ನ ಕೆಲವು ಹೈ ಮೊಮೆಂಟ್ಸ್ ಆಗಿರುತ್ತೆ ಅಥವಾ ಪೀಕ್ ಡಿಸಿಷನ್ ಗಳು ತಗೊಳ್ಳುವಂಥ ತಿಂಗಳುಗಳು ಇದಾಗಿರುತ್ತೆ. ಬಹಳಷ್ಟು ಬರ್ಡನ್, ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ಗ್ರೂಪ್ 4 ಅವರು ತಗೊಂಡು ನೀವು ಮುಂದುವರಿತಿದ್ದೀರಾ. ಸಮ್ವೇರ್ ಏನೋ ಒಂದು ಚಿಕ್ಕದಾಗಿ ಶುರು ಮಾಡಿದ್ದಂಥ ಕೆಲಸಗಳಿರ್ಬೋದು ಅಥವಾ ಚಿಕ್ಕದಾಗಿ ಕೊಟ್ಟಿರುವಂಥ ಪ್ರಾಮಿಸ್ ಆಗಿರ್ಬೋದು. ಅರೆ ನಾನು ಮಾಡಿಬಿಡ್ತೀನಿ, ನಾನು ನೋಡ್ಕೊಳ್ತೀನಿ, ಈ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ದು ಇವಾಗ ಅದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ಬಂದಿದೆ. ಬಟ್ ಯು ಬೀಯಿಂಗ್ ಯು, ನೀವು ಅದನ್ನು ಅರ್ಧದಲ್ಲಿ ಬಿಟ್ಟು ಹೋಗ್ತಿಲ್ಲ, ಫುಲ್ಫಿಲ್ ಮಾಡ್ತಿದ್ದೀರಾ. ಸೊ ಯೂನಿವರ್ಸ್ ಹೇಳ್ತಿದೆ ದಯವಿಟ್ಟು ಹೆಲ್ಪ್ ಬೇಕಂದ್ರೆ ಕೇಳಿ, ಒಬ್ಬರೇ ಎಲ್ಲ ಮಾಡ್ತೀನಿ ಅಂತ ಹೇಳಬೇಡಿ ಅಂತ. ಇದು ನನಗೂ ಕೂಡ ಅನ್ವಯಿಸುತ್ತೆ, ಅದಕ್ಕೆ ನನಗೆ ನಗು ಬರ್ತಿರೋದು. ಸೊ ಇಲ್ಲಿ ಬಾಬಾ ಕೂಡ ಹೇಳ್ತಿದ್ದಾರೆ ದಟ್ ನಾನು ನಿಮಗೆ ಬ್ಲೆಸ್ ಮಾಡ್ತಿದ್ದೀನಿ, ಯಾವುದೇ ರೀತಿಯಾದ ಭಯ ಬೇಡ, ಮುಂದುವರಿರಿ ಅಂತ ಹೇಳ್ತಿದ್ದಾರೆ. ಸೊ ಲೆಟ್ಸ್ ಗೋ ಅಹೆಡ್. ಯಾವುದೇ ರೀತಿಯಾದ ಯೋಚನೆಗಳು ಬೇಡ, ಆರಾಮಾಗಿ ಡಿಸಿಷನ್ಸ್ನ ತಗೊಳ್ಳೋಣ. ಇನ್ಫ್ಯಾಕ್ಟ್ ನಾವು ಆಲ್ರೆಡಿ ಕೆಲವೊಂದು ಮೇಜರ್ ಡಿಸಿಷನ್ಸ್ನ ಆಗಸ್ಟ್ ತಿಂಗಳಲ್ಲೇ ನಾವು ತಗೊಳ್ಳಿಕ್ಕೆ ಶುರು ಮಾಡಿದ್ದೀವಿ. ಅದರ ಒಂದು ರಿಸಲ್ಟ್ಸ್ ಸೆಪ್ಟೆಂಬರ್ ತನಕನೂ ನಮಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಟೈಮ್ ಫ್ರೇಮು ಕೊಟ್ಟಿದ್ದಾರೆ, 21st August ಟು 22nd September ಅಂತ ಬರ್ತಿದೆ. ಸೊ ಸಮ್ ಮೇಜರ್ ಥಿಂಗ್ಸ್ ಆರ್ ಗೋನ್ ಹ್ಯಾಪನ್ ಗ್ರೂಪ್ 4ಗೆ. ಓಕೆನಾ? ಸೊ ನೀವು ಕೂಡ ಗ್ರೂಪ್ 4 ಪಿಕ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನೀವು IG ಬುಕ್ ಮಾಡ್ಕೊಳ್ಬಹುದು. ಆಲ್ ರೈಟ್, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.